ಎಲ್ಲರಿಗೂ ನಮಸ್ಕಾರ. ಪತ್ರ ಲೇಖನ ತಾಯಿಗೊಂದು ಪತ್ರ ಹೇಗೆ ಬರೆಯುವುದು ಎಂಬುದರ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಇದಾಗಿದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವರಿಂದ ಸುಧಾರಾಣಿ 10ನೇ ತರಗತಿ ಎ ವಿಭಾಗ ಸರ್ಕಾರಿ ಪ್ರೌಢಶಾಲೆ ಧಾರವಾಡ. ಇವರಿಂದ ಅವರ ತಾಯಿಗೆ ಬರೀತಾ ಇರುವ ಪತ್ರ ಇದಾಗಿದೆ. ದಿನಾಂಕ 2/2/2026, ಸ್ಥಳ ಧಾರವಾಡ. ಪ್ರೀತಿಯ ತಾಯಿಯವರಿಗೆ ನಿಮ್ಮ ಮಗಳು ಮಾಡುವ ನಮಸ್ಕಾರಗಳು. ಮೊದಲನೇ ಪಾಯಿಂಟ್ ಯಾವ ರೀತಿ ಇರಬೇಕಂದ್ರೆ, ನೀವು ತಂದೆ ತಾಯಿಗೆ ಬರೆಯುವಾಗ ಪ್ರೀತಿಯಿಂದ ತೀರ್ಥರೂಪರೆ ಅಂತ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಬೇಕು. ವ್ಯವಹಾರಿಕ ಪತ್ರ ಆಗಿದ್ದಲ್ಲಿ ಮಾನೆರೆ ಅಂತ ಸಂಬೋಧನೆ ಮಾಡಿ ಪತ್ರ ಬರೆಯಬೇಕು. ಇದು ಪತ್ರ ಬರೆಯುವಾಗ ನಾವು ಗಮನಿಸಬೇಕಾದಂಥ ಒಂದು ಲೇಖನವಾಗಿರಬೇಕು. ಮೊದಲನೇದಾಗಿ ನೀವು ಒಂದು ವ್ಯವಹಾರಿಕ ಪತ್ರ ಬರೆಯುವಾಗ ಮಾನೆರೆ ಅಂತ, ತಂದೆ ತಾಯಿ ಅಣ್ಣ ತಂಗಿಗೆ ಪತ್ರ ಬರೆಯುವಾಗ ಪ್ರೀತಿಯ ಸಹೋದರ ಸಹೋದರಿ ಅಂತ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಮೊದಲನೇ ಪಾಯಿಂಟು, ಪ್ರೀತಿಯ ತಾಯಿಯವರಿಗೆ ನಿಮ್ಮ ಮಗಳು ಮಾಡುವ ನಮಸ್ಕಾರಗಳು. ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ. ನಿಮ್ಮ ಯೋಗಕ್ಷೇಮದ ಬಗ್ಗೆ ನನಗೆ ಪತ್ರ ಬರೆಯಿರಿ. ಹಾಗೂ ನನ್ನ ವಿದ್ಯಾಭ್ಯಾಸ ಕೂಡ ತುಂಬ ಚೆನ್ನಾಗಿ ನಡೆಯುತ್ತಿದೆ. ಕಳೆದ ವಾರ ಮಾಸಿಕ ಪರೀಕ್ಷೆಗಳು ನಡೆದಿದ್ದವು. ಆ ಪರೀಕ್ಷೆಯಲ್ಲಿ ನಾನು ಒಳ್ಳೆಯ ಅಂಕಗಳನ್ನು ಪಡೆದಿದ್ದೇನೆ. ಕಳೆದ ವಾರ ಮಾಸಿಕ ಪರೀಕ್ಷೆ ಅಂದರೆ ತಿಂಗಳಿಗೊಮ್ಮೆ ಆಗುವಂಥ FA1 FA2 ಪರೀಕ್ಷೆಗಳು ನಡೆದಿದ್ದವು. ಆ ಪರೀಕ್ಷೆಯಲ್ಲಿ ನಾನು ಒಳ್ಳೆಯ ಅಂಕಗಳನ್ನು ಪಡೆದಿದ್ದೇನೆ. ಅಮ್ಮ, ನಾನು ಮುಂದೆ ಬರುವ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆಯುತ್ತೇನೆ ಹಾಗೂ ನಿಮಗೂ ಕೀರ್ತಿಯನ್ನು ತರುತ್ತೇನೆ. ತನ್ನ ಅಮ್ಮನಿಗೆ ಹೇಳ್ತಾ ಇದ್ದಾಳೆ ಮಗಳು. ಅಮ್ಮ, ನಾನು ಮುಂದೆ ಬರುವ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆಯುತ್ತೇನೆ ಹಾಗೂ ನಿಮಗೂ ಕೀರ್ತಿಯನ್ನು ತರುತ್ತೇನೆ. ಅಮ್ಮ, ಮನೆಯಲ್ಲಿ ನನ್ನ ಪ್ರೀತಿಯ ಅಪ್ಪ ಅಣ್ಣನಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿರಿ. ಅಮ್ಮ, ಮನೆಯಲ್ಲಿ ನನ್ನ ಪ್ರೀತಿಯ ಅಪ್ಪ ಅಣ್ಣನಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿರಿ ಎಂದು ನಾವು ನಮ್ಮ ಯಾವ ವಿಷಯದ ಬಗ್ಗೆ ಬರಿತಾ ಇದ್ರಿ, ನೀವು ಒಂದು ಪ್ರವಾಸಕ್ಕೆ ಹೋಗೋ ವಿಷಯದ ಬಗ್ಗೆ ಬರಿತಾ ಇದ್ದರೆ ಅದನ್ನು ಮೆನ್ಷನ್ ಮಾಡಿ. ನಾನು ಎಕ್ಸಾಮ್ ಬಗ್ಗೆ ಬರಿತಾ ಇರೋದ್ರಿಂದ ಎಕ್ಸಾಮ್ ವಿಷಯದ ಬಗ್ಗೆ ಮೆನ್ಷನ್ ಮಾಡಿದ್ದೇನೆ. ಹಾಗೂ ಅಮ್ಮ, ನಿನ್ನ ಯೋಗಕ್ಷೇಮದ ಬಗ್ಗೆ ನನಗೂ ಕೂಡ ಪತ್ರ ಬರಿ ಅಂತ ಹೇಳಿದ್ದೇನೆ. ಹಾಗೂ ಮನೆಯಲ್ಲಿರುವಂಥ ಅಪ್ಪ ಅಣ್ಣನಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸು ಅಂತ ಹೇಳಿದ್ದೇನೆ. ಇದು ಇಂಪಾರ್ಟೆಂಟ್ ಪಾಯಿಂಟ್ ಆಯಿತು. ಇಲ್ಲಿ ಮಿಡಲ್ ಏನು ಬರಬೇಕು, ನೀವು ಏನು ಬರಿತಾ ಇದ್ದೀರಿ ಅದನ್ನು ಬರೆಯಿರಿ. ನಂತರ ಅವರ ಅಡ್ರೆಸ್, ಇವರಿಗೆ ಯಾರಿಗೆ ಪತ್ರ ಬರಿತಾ ಇದ್ದಾರೆ, ನಿಮ್ಮ ಅಮ್ಮನಿಗೆ, ಅವರ ಅಡ್ರೆಸ್ ಇಲ್ಲಿ ಕರೆಕ್ಟಾಗಿ ಬರೀಬೇಕು. ನಾನು ನಮ್ಮ ಅಮ್ಮನಿಗೆ ಬರೀತಾ ಇರೋದ್ರಿಂದ ನನ್ನ ಅಮ್ಮನ ಒಂದು ಅಡ್ರೆಸ್ಸನ್ನು ಇಲ್ಲಿ ಬರೆದಿದ್ದೇನೆ. ಶ್ರೀಮತಿ ನಳಿನಾ ಉಳ್ವಿ, ಮನೆ ನಂಬರ್ 1199 ಅಂದರೆ 1199 ದುರ್ಗಾಪುರ, ರಾಜಕುಮಾರ ರಸ್ತೆ, ಬೆಂಗಳೂರು. ಇದು ನನ್ನ ತಾಯಿಯ ಒಂದು ಅಡ್ರೆಸ್ ಆಗಿದೆ. ಕೊನೆಯದಾಗಿ ನಿಮ್ಮ ಪ್ರೀತಿಯ ಮಗಳು ಸುಧಾರಾಣಿ. ಈ ರೀತಿಯಾಗಿ ನೀವು ಪತ್ರ ಬರೆದರೆ ಆ ಪತ್ರಕ್ಕೆ ಒಂದು ತುಂಬ ಗೌರವ ಬರುತ್ತೆ. ಹಾಗೂ ಪತ್ರ ಯಾರಿಗೆ ಬರಿತಾ ಇದ್ದೀರಿ ಅನ್ನೋ ಎಲ್ಲವನ್ನು ಕರೆಕ್ಟಾಗಿ ದಿನಾಂಕ, ಸ್ಥಳ, ಇವರಿಂದ ಇವರಿಗೆ, ಕೊನೆಯದಾಗಿ ನಿಮ್ಮ ಪ್ರೀತಿಯ ಮಗಳು, ಈ ರೀತಿ ಎಲ್ಲ ಅಂಶಗಳು ಒಳಗೊಂಡಿದ್ದರೆ ಎಕ್ಸಾಮ್ ಟೈಮಲ್ಲಿ ನಿಮಗೆ ಪೂರ್ತಿಯಾದ ಅಂಕಗಳು ಸಿಗುತ್ತವೆ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.